ಜೈ ಶ್ರೀರಾಮ್. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ವಾರಣಿ ಜಯತೀರ್ಥ ಇದ್ದಾರೆ. ಅವರ ವ್ಯಕ್ತಿತ್ವನೇ ಒಂದು ವಿಶೇಷ. ನಮ್ಮ ಹರಿದಾಸ ಸಾಹಿತ್ಯದ ಭಜನಾ ಮಂಡಳಿಗಳ ಏನು ಒಕ್ಕೂಟಗಳಿವೆಲ್ಲ ಅದರ ಒಂದು ಬುನಾದಿಯ ಜೊತೆಗೆ ಇದ್ದವರಂತ ಅನ್ಬೋದು ನಾವು. ಯಾಕೆಂದ್ರೆ ನಾನು ನೋಡ್ತಾ ಇದ್ದೇನೆ, ನಾನು ಅವ್ರ ಜೊತೆಗೇ ಇದ್ದವನು ಎಷ್ಟೋ ವರ್ಷಗಳಿಂದ. ಈ ತಿರುಪತಿಯ ಒಂದು ದಾಸ ಸಾಹಿತ್ಯ ಪ್ರಾಜೆಕ್ಟ್ ಏನು ನಮ್ಮನ್ನು ಆ ಟೈಮ್ನಲ್ಲಿ 95, 93 ಆ ಒಂದು ಟೈಮ್ನಲ್ಲಿ ನಮ್ಮನ್ನು ಏನು ಮೇಲೆ ಎಬ್ಬಿಸೈತಲ್ಲ, ಅಲ್ಲಿ ಒಂದು ಅಭಿಯಾನದಲ್ಲಿ ಇವರು ಒಂದು ವಿಶೇಷವಾಗಿ ಮೊದಲಿಗರು. ಇವ್ರ ಜೊತೆಗೆ ಡಾಕ್ಟರ್ ರುಕ್ಮಿಣಿ ಗಿರಿಮಾಜಿ ಅವ್ರನ್ನ ಕೂಡ ನಾವು ನೆನೆಸ್ಕೋಬೇಕು. ಇವರಿಗೆ ಹಿರಿಯರು ಸುಶೀಲಾ ರಂಗನಾಥ್ ಅವರು. ಆ ಕಡೆ ಮತ್ತು ಬೆಂಗಳೂರು ಸೌತ್ನಲ್ಲಿ ಏನಂದರೆ ಶಾರದಮ್ಮನವರು, ಶಾಂತಾಬಾಯಿ ಎಲ್ಲ ಇವರು ಒಂದು ರೀತಿ ಅಷ್ಟದಿಗ್ಗಜರು ಹೇಳ್ಬೇಕಂದ್ರೆ ನಮ್ಮ ದಾಸ ಸಾಹಿತ್ಯದ ಒಂದು ಬೆಂಗಳೂರಿನ ಒಂದು ಬುನಾದಿಗೆ. ಜೊತೆಗೆ ಏನಂದರೆ ಅವ್ರದ್ದು ಒಂದು ದಾಸ ಸಾಹಿತ್ಯದ ಒಂದು ಪ್ರಚಾರದ ಕಾರ್ಯ ಒಂದೇ ಅಲ್ಲ, ಸ್ವತಃ ಅಧ್ಯಯನ ಮಾಡಿದವರು. ತಾವು ಅದನ್ನು ಮನಸ್ಸಿನಲ್ಲಿ ತಗೊಂಡು ಅಧ್ಯಯನವನ್ನು ಮಾಡಿ ತೋರಿಸಿಕೊಟ್ರು. ಒಂದು ಗೃಹಿಣಿಯಾಗಿ ನಾವು ಅಧ್ಯಯನವನ್ನು ಮಾಡ್ಬೋದು, ದಾಸ ಸಾಹಿತ್ಯದ ಪ್ರಚಾರ ಕಾರ್ಯದಲ್ಲಿ ಕೂಡ ತಮ್ಮನ್ನು ತೊಡಗಿಸ್ಕೋಬೋದು ಅಂತಕ್ಕಂಥ ಒಂದು ವಿಶಿಷ್ಟ ವ್ಯಕ್ತಿತ್ವ. ನನಗೆ ನೆನಪಿದೆ, ದಾಸ ಸಾಹಿತ್ಯ ಪ್ರಾಜೆಕ್ಟ್ ಸುಮಾರು 2000ರಲ್ಲಿ 99-98ನಲ್ಲಿ 1-2-3 ಕ್ಯಾಸೆಟ್ಗಳನ್ನು ತಂದು ಕೊಟ್ಟರು. ಕ್ಯಾಸೆಟ್ ಯುಗ ಆವಾಗ. ಅದನ್ನೆಲ್ಲರೂ ಹಾಡಬೇಕು ನೀವು ಮೇಲೆ ಮೆಟ್ಲು ಹತ್ತುವಾಗ ಅಂಥೇಳಿ. ಅದು ಏನೇನೋ ವಿಧ ವಿಧದ ರಾಗ, ವಿಧ ಧ್ವನಿ ಇರೋದ್ರಿಂದ ಕೆಲವು ಜನಗಳು ಅದಕ್ಕೆ ನಮ್ಗೆ ಕಷ್ಟ ಅಂತಂದಾಗ ವಾರಣಿಯವ್ರು ಹೇಳಿದರು, ನಾನು ಅದನ್ನು ಮನೆಗೆ ಬಂದು ಹೇಳ್ಕೊಡ್ತೀನಿ, ಕಷ್ಟ ಅನ್ಲಿಕ್ಕೆ ಹೋಗ್ಬೇಡ್ರಿ, ದಾಸರ ಪದಗಳಿಗೆ ಕಷ್ಟ ಅನ್ನಬೇಡ್ರಿ ಅಂತ ಅವ್ರದ್ದು ಒಂದೇ ಒಂದು ಮಾತು. ವಿಧ ವಿಧವಾದಂಥ ರಾಗಗಳಲ್ಲಿ ಇರ್ತವೆ, ನಾವು ಅಡಾಪ್ಟ್ ಮಾಡ್ಕೋಬೇಕು, ಅದನ್ನೇ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಹೇಳಿ ನನಗೂ ನೆನಪದೆ. ನಮ್ಮ ಮನೆಗೆ ಕೂಡ ಬಂದು ನಮ್ಮ ಮನೆ ಹತ್ತಿರ ಇರ್ತಕ್ಕಂಥ 15-20 ಮಂದಿಗೆ ಒಂದು 15-20 ಬಾರಿ ಬಂದು ಹೇಳ್ಕೊಡ್ತಾರೆ. ಈ ರೀತಿ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಹೇಳಿಕೊಟ್ಟು ದಾಸರ ಪದಗಳ ಪ್ರಚಾರ ಮಾಡೋದು ಒಂದು, ಸಾಹಿತ್ಯದ ಪ್ರಚಾರ ಕೂಡ ಮಹತ್ವ ಕೊಟ್ಟಿದ್ದಾರೆ. ಇಂಥವ್ರು ನಮ್ಮ ಜೊತೆಗೆ ಇದ್ದಾರೆ. ನಾವು ಏನಂದರೆ ವಿಶೇಷತೆ ಏನಂತಂದ್ರೆ ಲೌಕಿಕ ಅಧ್ಯಯನವನ್ನು ಮತ್ತು ಅದು ನಿಮ್ಮದು ದಾಸ ಸಾಹಿತ್ಯ ಅಧ್ಯಯನ ನಿಮ್ಮ ಫ್ಯಾಮ್ಲಿದು ಅಲ್ಲಿ ಮೈಸೂರಿನಲ್ಲೇ ನಿಮ್ಮ ಫ್ಯಾಮಿಲಿದೇ ಇದೆ ಕಾಣ್ತದೆ ನಿಮ್ಗೆ. ಅದು ಒಂದು ಬಂದಿದ್ದು ಫ್ಯಾಮ್ಲಿಯಿಂದ ಮೈಸೂರದು ಅಂತೇನಿಲ್ಲ. ನಮ್ಮ ಒಂದು ಬಾಲ್ಯದಿಂದ ಹೇಳಬೇಕಂದ್ರೆ ನಮ್ಮ ತಂದೆ ಕೊಯಮತ್ತೂರು ಶ್ರೀನಿವಾಸರಾವ್ ಅಂತ, ಅವರು ಫ್ಲೂಟಿಸ್ಟು, ಅವರಿಂದ ಸಂಗೀತ. ನಮ್ಮ ತಾಯಿ ದಾಸ ಸಾಹಿತ್ಯದಲ್ಲಿ ಇದು. ಯಾಕೆಂದರೆ ನಮ್ಮ ತಾಯಿಗೆ ಮದುವೆ ಆಗಿ ಒಂದು 15 ವರ್ಷ ಮಕ್ಕಳಾಗದೇ ಇದ್ದಾಗ ಒಂದು ಮಗು ಆಗಿ ಸತ್ತೋಗ್ಬಿಟ್ಟು ನಮ್ಮ ತಾಯಿ ಡಿಪ್ರೆಷನ್ಗೆ ಹೋಗ್ತಾರೆ ಅಂದಾಗ ಸತ್ಕೀರ್ತನ ಅಲಂಕಾರ ಶ್ರೀನಿವಾಸ ದಾಸರಿದ್ರಲ್ಲ, ಅವ್ರು ಬಂದು ಹೇಳಿದ್ರಂತೆ ದಾಸ ಸಾಹಿತ್ಯದ ಮಹತ್ವ ಹೇಳ್ತಾ ಇದ್ದೀನಿ ನಾನು. ಅವ್ರು ಬಂದು, ನೋಡು ಸರೋಜ, ನೀನು ಬೇಜಾರು ಮಾಡ್ಕೋಬೇಡ, 108 ದೇವ್ರ ನಾಮ ಕಂಠಪಾಠ ಮಾಡು ದಾಸ ಸಾಹಿತ್ಯದಲ್ಲಿ, ನೀನು ನೋಡು ನಿಂಗೆ ಮಗು ಆಗತ್ತೆ ಅಂತ. ಅವ್ರು 108 ಕಂಠಪಾಠ ಆಗೋದ್ರಲ್ಲಿ ನಮ್ಮ ತಾಯಿ ಗರ್ಭಿಣಿ ಅಂದರು. ಆಮೇಲೆ ನಾನು ಹುಟ್ಟಿದ್ದು. ಅದರಿಂದಾನೇ ದಾಸ ಸಾಹಿತ್ಯದಲ್ಲಿ ಅಷ್ಟು ಇಂಟ್ರೆಸ್ಟ್ ಅಂತ ನಮ್ಮ ತಾಯಿ ಯಾವಾಗೂ ಹೇಳೋರು. ನಿಂಗೆ ಅವನ 108 ದೇವ್ರ ನಾಮ ಹೇಳಿದ್ಮೇಲೆ ಕಣೆ ಗಟ್ ಮಾಡಿದ್ಮೇಲೆ ನೀನು ಹುಟ್ಟಿದ್ದು ಅಂತ ನಮ್ಮ ತಾಯಿ ಹೇಳೋರು. ಹಾಗೆ ಇದು ಬಂದಿದ್ದು ಕೊಯಮತ್ತೂರು ನಮ್ಮ ತಂದೆಯಿಂದ. ಇದು ಬಂದರೆ ನಮ್ಮ ತಾಯಿಯವರು ಬಾಗಲಕೋಟೆ ಶಿಡ್ಲಘಟ್ಟದವರು, ಬಾಗಲಕೋಟೆ ಅವರು, ನಮ್ಮ ಮಾವನವರು ಅಂದರೆ ಖಡ್ಡಿ ಶ್ರೀನಿವಾಸಾಚಾರ್ಯ ಬಾಗಲಕೋಟೆ ಅವರು. ಆ ಕಡೆಯಿಂದ ಬಂದಿದ್ದು. ನನ್ನ ಬಾಲ್ಯದಲ್ಲಿ ಅದೇನೆ ಸಂಗೀತ ನಮ್ಮ ತಂದೆಯಿಂದ ಸಂಗೀತ ತಂದೆಯಿಂದ, ತಾಯಿಯಿಂದ ದಾಸ ಸಾಹಿತ್ಯ. ದಿನಾ ನಮ್ಮ ತಾಯಿ ಹೇಳೋರು, ಬೆಳಿಗ್ಗೆ ಎದ್ರೆ 12 ಗಂಟೆವರೆಗೂ ಬಾಯ ಮುಚ್ತಿರ್ಲಿಲ್ಲ. ಎಲ್ಲ ಸುಳಾದಿಗಳು ಮಧ್ಯಾಹ್ನ ಎಲ್ಲ ಕಲ್ತ್ಕೊಂಡಿದ್ದು ಅವ್ರು ಹೇಳಿದ್ರಿಂದ ಹಾಗೆ ನಂಗೂ ಅಷ್ಟೇ, ನನ್ನ ತಂಗಿಗೂ ಅಷ್ಟೇ, ಇಬ್ಬರಿಗೂ ಅಷ್ಟೇ ಹಾಗೆ ಬಂತು. ಸೌಪರ್ಣಿ ಇವಾಗ ಹೇಳಿದ್ರು. ಸರಿ, ಅವ್ರು ಏನ್ ಮಾಡ್ತಾ ಇದ್ದಾರೆ ಸೌಪರ್ಣಿ ಅವರು? ಸೊ ಟೀಚರ್ ಆಗಿದ್ಲು, ಇವಾಗ ರಿಟೈರ್ಡ್ ಆಗಿದ್ದಾಳೆ. ಭಜನಾ ಮಂಡಳಿಗಳಲ್ಲಿ ನನ್ನ ಜೊತೆ ಲೀಡ್ ಮಾಡೋದು ಎಲ್ಲ ಮಾಡ್ತಾರೆ. ಅಲ್ಲ, ನಿಮಗೆ PhD ಮಾಡ್ಬೇಕಂತ ಹೆಂಗ ಅನಿಸ್ತದು? MA ಏನಕ್ಕೆ ಆಗ್ಬಿಟ್ಟಿತ್ತು ವಿಶೇಷವಾಗಿ? ಇಲ್ಲ, ನನಗೆ ಮದ್ವೆ ಮುಂಚೆ PUC ಆಗಿತ್ತು, ಸೀನಿಯರ್ ಆಗಿತ್ತು. ನಾನೆಲ್ಲ ಸರ್ಕಾರಿ ಶಾಲೆಗಳಲ್ಲೇ ಓದಿದ್ದು, ಸರ್ಕಾರಿ ಕಾಲೇಜು, ಮಹಾರಾಣೀಸ್ ಕಾಲೇಜಿದ್ದು. ನಮ್ಮ ಅತ್ತೆಗೆ ತುಂಬಾ ಬೇಜಾರಾಗೋಯ್ತು, PUC ಬಿಡಿಸ್ಬಿಟ್ಟು ಮದ್ವೆ ಮಾಡ್ಕೊಂಡು ಬಂದ್ಬಿಟ್ವಲ್ಲ, ನಾವು ವಿದ್ವತ್ ಮಾಡಿಸ್ಲೇಬೇಕು ಅಂತ ಹಠ ಹಿಡಿದ್ರು. ಸರಿ, ಆಮೇಲೆ ನಂಗೆ ಮೊದಲು ಆರಾಧ್ಯರಾಯ್ತು. ನನಗೆ ದೇವ್ರ ನಾಮಗಳನ್ನೆಲ್ಲ ದ್ವಾರಕಿ ಮೇಷ್ಟ್ರು ಅಂತಿದ್ರು, ಸುದರ್ಶನ ಕಲಾಮಂದಿರ, ತಾರತಮ್ಯ ಎಲ್ಲ ಅವರೇ ಹೇಳ್ಕೊಟ್ಟಿದ್ದು ನನಗೆ. ಅದೆಲ್ಲ ಆದಮೇಲೆ ಗಾನಕಲಾಸಿದ್ದು ಇವರು ಸುಬ್ರಹ್ಮಣ್ಯನವರು, D ಸುಬ್ರಹ್ಮಣ್ಯನವರಿಂದ ಅವರೆಲ್ಲ ಆಯಿತು. ಆಮೇಲೆ ಇಲ್ಲಿ ಬಂದಮೇಲೆ ನಮ್ಮ ತಾಯಿ ಏನು ಮಾಡಿದ್ರು, ಇವಳು ಹೋಗೋಕ್ಕಾಗಲ್ಲ ಎಲ್ಲೂ, ಅತ್ತೆ ಮನೆ ಅಲ್ವಾ, ತುಂಬ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಮಲ್ಲೇಶ್ವರದಲ್ಲೇ ಚಿಂತನಪಲ್ಲಿ ರಾಮಚಂದ್ರ ರಾಯರಿದ್ರು.
ಅವರಿಂದ ನನಗೆ ಚಿಂತನಪಲ್ಲಿ ರಾಮಚಂದ್ರರು ಸಂಗೀತದ ಏನೋ ಫ್ಯಾಮಿಲಿ ಇದೆ. 800 ವರ್ಷದ ಇತಿಹಾಸ ಇದೆ ಅದಕ್ಕೆ. ಅದಕ್ಕೆ ಅವರು ನನಗೆ ವಿದ್ವತ್ ಪಾಠ ಶುರು ಮಾಡಿದ್ರು. ಓಕೆ ಓಕೆ ಓಕೆ. PhD ನೀವು ಮಾಡ್ಲಿಕ್ಕೆ ನಿಮಗೆ ಏನು ಇದು ನಿಮಗೆ ಹುಮ್ಮಸ್ಸು ಬಂದಿದ್ದು? ಅದೇ ಅವರಿಂದ ವಿದ್ವತ್ ಆಯ್ತು. ಆಮೇಲೆ ಅವ್ರು ಹೋಗ್ಬಿಟ್ರು, ಅವರು ಮಗ ಹೇಳ್ಕೊಟ್ರು. ಅವ್ರಾದ್ಮೇಲೆ ಅವ್ರ ಮೊಮ್ಮಗ ಶ್ರೀಕಾಂತ್ ನಾಗೇಂದ್ರ ಶಾಸ್ತ್ರಿಗಳು ಅಂತ, ಅವರು ಏನ್ ಮಾಡಿದ್ರು, ಇಲ್ಲ ನೀವು ಬರೇ ಇದು ಮಾಡಬೇಡಿ, ನೀವು ನನಗೆ 89ನೇ ಇಸ್ವಿಲಿ ವಿದ್ವತ್ ಆಗಿದ್ದು, 2 ಮಕ್ಕಳಾದ್ಮೇಲೆ. ಆವಾಗ ಅವರು ಇಲ್ಲ ನೀವು ಕಚೇರಿಗಳು ಕೊಡಿ, ಇದ್ ಮಾಡಿ ಅಂತೇಳಿ ಅವ್ರ ಕಡೆಯವರೆಲ್ಲ ಚಿಂತನಪಲ್ಲಿ ಕಡೆಯವರು ದೇವ್ರನಾಮದಲ್ಲಿ ಬಹಳ ಫೇಮಸ್ಸು, ತುಂಬಾ ಚೆನ್ನಾಗಿ ಹಾಡೋರು, ದೇವ್ರ ಮಗಳು ರಾಗಗಳು ಹಾಕೋರು. ಎಲ್ಲಿರುವ ತಂದೆ ಬಾರೋ ಮಾರುತಿ ಅವ್ರದೇ ಟ್ಯೂನ್ ಅದು. ಚಿಂತನಪಲ್ಲಿ ಫ್ಯಾಮಿಲಿನೇ ಆ ರೀತಿ ಸಂಗೀತಕ್ಕೆ ಅವರು ಮುಡಿಪಿದ್ದಂತಹ ಫ್ಯಾಮಿಲಿ. ಹೌದು ಹೌದು. ದಾಸ ಸಾಹಿತ್ಯದಲ್ಲಿ ಬಹಳ. ಅಲ್ಲ, ನೀವು PhD ಯಾವ ಯೂನಿವರ್ಸಿಟಿಯಿಂದ ಮಾಡಿದ್ರಿ? ಒಂದ್ ಕಡೆಯಿಂದ ಹೇಳ್ತೀನಿ ನೋಡಿ. MPhil ಬಂದು ಕುಪ್ಪಂ ಯೂನಿವರ್ಸಿಟಿ, ದ್ರವಿಡಿಯನ್ ಯೂನಿವರ್ಸಿಟಿ MPhil. ಒಂದು PhD ಬಂದು ಜೈನು, ಇನ್ನೊಂದು PhD ಬಂದು ಇದು ಇನ್ನೊಂದು ಅಲ್ಲ ಡಾಕ್ಟರೇಟ್, ಗೌರವ ಡಾಕ್ಟರೇಟ್ ಅದು ಮಾಡಿದ್ದಲ್ಲ, ಅದು ಗೌರವ ಡಾಕ್ಟರೇಟ್, ಅದೇ ವರ್ಚುವಲ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದು. 3 PhD ಮಾಡಿದ್ರು ನೀವು? 2 PhD, 1 MPhil. ಇವಾಗ D.Litt ಕೊಟ್ಟಿದ್ದೀನಿ. ನನಗೆ ಸಂಗೀತದಲ್ಲಿ ಇವಾಗ ಗೈಡ್ ಮಾಡ್ತಾ ಇರೋದು ಡಾಕ್ಟರ್ ಶ್ರೀಕಾಂತ್ ನಾಗೇಂದ್ರ ಶಾಸ್ತ್ರಿಗಳೇ, ಅವರೇ ಮಾಡ್ತಾ ಇರೋದು. ಈಗ ನಿಮ್ ದಾಸ ಸಾಹಿತ್ಯದ ಏನು ಯಾವ ರೀತಿ ನೀವು ಕಾರ್ಯಕ್ರಮಗಳನ್ನು ಮಾಡ್ಬೇಕು ಅನ್ಕೊಂಡಿರಿ ನೀವು ದಾಸ ಸಾಹಿತ್ಯದಲ್ಲಿ? ಈಗ ನಾನು ಪ್ರತಿ ವರ್ಷ ರಾಮನವಮಿ ಮಾಡ್ತಾ ಇದ್ದೀನಿ ಇವಾಗ 24 ವರ್ಷದಿಂದ, ಗರ್ಭನವಮಿ ಅಂತ. ಆವಾಗ 24 ವರ್ಷದಿಂದಲೂ ಒಂದು ದಿನ ನಾನು ಕ್ವಿಜ್ ಮಾಡ್ತೀನಿ, ಹರಿಕಥಾಮೃತ ಸಾರದ್ದು ಮಾಡ್ತೀನಿ, ಹರಿಭಕ್ತಿ ಸಾರನು ಮಾಡ್ತೀನಿ, ದೇವ್ರ ನಮನು ಮಾಡ್ತೀನಿ. ಅಷ್ಟು ಸೇರಿ ಮಾಡ್ತಾ ಇದ್ದೀನಿ ಇವಾಗ. ಹೀಗೆ ಚೆನ್ನಾಗಿ ಅದರಲ್ಲೇ ಮುಂದುವರಿಸಿ ಸ್ವಲ್ಪ ಹರಿಕಥಾಮೃತ ಸಾರ ಏನಾಗಿದೆ ಅಂದ್ರೆ, ಇವಾಗ ಜನ ತುಂಬಾ ಭಜನೆಗೆ ಇದು ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಹರಿಕಥಾಮೃತ ಸಾರ ಕಬ್ಬಿಣದ ಕಡ್ಲೆ ಅವ್ರಿಗೆ ಯಾರಿಗೂ ಬೇಡ, ಅಷ್ಟೊಂದು ಮಾಡ್ಕೊಳಕ್ ಆಗಲ್ಲ. ಆದ್ರಿಂದ ಹಾಗೆ ಬಿಡದೆ ಎಲ್ಲಾ ಸಂಘಗಳನ್ನು ಬನ್ನಿ ಪರವಾಗಿಲ್ಲ ಅಂತ ಕರೆದು ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಮಾಡ್ಬೇಕು. ನಿಜವಾಗಲೂ ಡಾಕ್ಟರ್ ವಾರಣಿ ಈಗ ಹರಿಕಥಾಮೃತ ಅಭಿಯಾನದಲ್ಲಿ ನಮ್ಮ ಜೊತೆಗೂ ಕೈಗೂಡಿಸ್ತಾ ಇದ್ದಾರೆ. ಈಗ ಅನೇಕ ಜನಗಳನ್ನು ಇದೇ ಬರಲಿ, ಅನೇಕ ಜನಗಳು ಕೂಡ ಈಗ ಈ ಒಂದು ರಸಪ್ರಶ್ನೆ, ಈ ನಮ್ದೇನು ಯೂಟ್ಯೂಬ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಧೈರ್ಯನೂ ಬರ್ತದೆ. ಆದರೆ ನೀವು ಈ ಏರಿಯಾದಲ್ಲಿ ಸ್ವಲ್ಪ ಮಹತ್ವ ವಹಿಸಿ ಕೆಲವೊಂದು ಜನಗಳನ್ನೆಲ್ಲ ಪ್ರೋತ್ಸಾಹ ಮಾಡ್ರಿ. ಯಾಕಂದ್ರೆ ನೀವೇ ಪ್ರೋತ್ಸಾಹ ಮಾಡ್ಬೇಕು ಈಗ ಮುಂದಿನ ಪೀಳಿಗೆಗೆ. ಹಂಗಂದ್ರೆ ಏನಾಗ್ತದೆ, ಮುಂದೆ ದಾಸ ಸಾಹಿತ್ಯ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಕಾರಣ ಆಗ್ತದೆ. ಒಂದು ಸ್ವಾರ್ಥ ರಹಿತವಾಗಿ ತಮ್ಮ ಉಸಿರನ್ನೇ ದಾಸ ಸಾಹಿತ್ಯಕ್ಕೆ ಇಟ್ಟಂಥ ವಾರಣಿ ಜಯತೀರ್ಥವರು ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೆ ಎಲ್ಲರೂ ಚಪ್ಪಾಳೆ ತಟ್ಟ್ರಿ. ಇದು ನೋಡಿನೇ TTD ಇಂದ ಪುರಂದರ ಅನುಗ್ರಹ ಪ್ರಶಸ್ತಿ ಬಂದಿದೆ ನಿಮಗೆ. ನಾನೇ ಕೇಳ್ಬೇಕು ಅನ್ಕೊಂಡಿದ್ದೆ, ಚಿಂತನಪಲ್ಲಿ ಪರಂಪರಾ ನಿಧಿ ಮ್ಯೂಸಿಕ್ ದು ದಾಸ ಸಾಹಿತ್ಯ ತುಂಬಾ ಬಂದಿದೆ, ಮತ್ತೆ ಎಕ್ಸ್ಟ್ರಾ ಆರ್ಡಿನರಿ. ಇದು ಸಂತೋಷ ಅಂತ, ಬಹಳ ಸಂತೋಷ. ಡಾಕ್ಟರ್ ವಾರಣಿ ಅವರೇ, ತಾವು ಈ PhD ಮಾಡಿದಿರಲ್ಲ, ಅದು ಹೇಗೆ ಮಾಡಿದಿರಿ? ಅದಕ್ಕೆ ಯಾರ್ಯಾರು ನಿಮಗೆ ಸಹಯೋಗವನ್ನು ಕೊಟ್ಟರು ಅಂತಕ್ಕಂಥದ್ರ ಬಗ್ಗೆ ನಮಗೆ ಹೇಳ್ರಿ ವಿಷಯ. ಇದಕ್ಕೆ ನನಗೆ ಫಸ್ಟ್ ನಾನು KSOಯಲ್ಲಿ MA ಮಾಡಿದೆ, ಸೆಕೆಂಡು ದ್ರವಿಡಿಯನ್ ಯೂನಿವರ್ಸಿಟಿಲಿ MPhil ಮಾಡಿದೆ, ಆಮೇಲೆ ಜೈನ್ ಯೂನಿವರ್ಸಿಟಿಲಿ PhD ಮಾಡಿದೆ. ನಾನು MPhil ಮಾಡಿದ್ದು ನಮ್ಮ ಮಾವನವರ ತಾತನವರಾದ ವಸುದೇವ ವಿಠಲರು ಅಂತ. ಹಾಡ್ತಾ ಅದು ವಾಸುದೇವ ವಿಠಲ ಆಗೋಗಿದೆ. ಬಂಧನ ಗೋವಿಂದ ಅವ್ರದ್ದೇನೆ, ವಸುದೇವ ವಿಠಲರದೇನೆ. ಅದು ಅಲ್ಲಿ ಆಗಿದ್ದರಿಂದ ಅದನ್ನು ತಗೊಂಡು ನಾನು ಹರಿಗೋಲು ಹಾಡು ಅಂತ, ಈ ಅಂಬಿಗಾ ನಾನಿನ ನಂಬಿದೆ ಬೇಸ್ ಮೇಲೆ ಅವ್ರು ಮಾಡಿದ್ದಾರೆ, ಅದನ್ನು ನಾನು MPhil ಮಾಡಿದೆ. ಅದು ನೆಕ್ಸ್ಟು ನನಗೇನಾಯಿತು, ನಮ್ಮ ಡಾಕ್ಟರ್ ಶ್ರೀಕಾಂತ್ ನಾಗೇಂದ್ರ ಶಾಸ್ತ್ರಿಗಳು ಮುಂದೆ ನನ್ನ ಪಾಠ ಮುಂದುವರಿಸಿ ಕಚೇರಿ ಎಲ್ಲ ಕೊಡಿಸಿದ್ರಲ್ಲ, ಅವ್ರು ಹೇಳಿದ್ರು ನೀವು ಸಂಗೀತದಲ್ಲಿ ಸಂಗೀತ ಸಾಹಿತ್ಯ ಎರಡೂ ತಗೊಂಡು ಹರಿದಾಸ ಸಾಹಿತ್ಯ ಧಾತು ಮಾತು ಮಾಡಿ ಅಂತ. ಧಾತು ಅಂದರೆ ನೊಟೇಷನ್, ಅಂದರೆ ಸ್ವರ ಸಂಯೋಜನೆ. ಹರಿದಾಸರ ಕಾಲದಲ್ಲಿ ಸ್ವರ ಸಂಯೋಜನೆ ಹೇಗಿತ್ತು ಅನ್ನೋದನ್ನ ಯೋಚನೆ ಮಾಡೋದೇ ಕಷ್ಟ. ಯಾಕೆಂದ್ರೆ ಆಕರ ಗ್ರಂಥನೇ ಇಲ್ಲ. ಅದನ್ನ ಡಾಕ್ಟರ್ ಸತ್ಯನಾರಾಯಣಾಚಾರ್ಯ ಇವರು ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಪ್ರಿನ್ಸಿಪಾಲರು ಕೂಡ ಅದೇ ಹೇಳಿದ್ರು, ಈ ವಿಷಯಕ್ಕೆ ಆಕರ ಗ್ರಂಥನೇ ಇಲ್ಲ, ನೀವು ಹೇಗೆ ಮಾಡಿದ್ರಿ ಅಂತ. ಆಕರ ಗ್ರಂಥ ಅಂದರೆ ನನಗೆ ಶಾನ್ಯದೇವಂದು 13ನೇ ಶತಮಾನದ್ದು ಸಂಗೀತ ರತ್ನಾಕರ ಇತ್ತು, ಅದನ್ನು ತಗೊಂಡು ಇವ್ರು ಯಾವ ರಾಗ ತಗೊಂಡಿದ್ದಾರೆ, ಯಾವ ರಸದಲ್ಲಿ ಹಾಕಿದ್ದಾರೆ, ಹೇಗೆ ಹಾಕಿದ್ದಾರೆ ಅನ್ನೋದನ್ನ ಮಾಡಿದೆ. ಅದು 600 ಪೇಜ್ ಆಗೋಯ್ತು. 600 ಪೇಜ್ ಆದಾಗ ಇವರು ಶಾಸನಗಳಲ್ಲಿ ಇದು ಮಾಡಿರೋ ಡಾಕ್ಟರೇಟ್ ಮಾಡಿರೋರು ಶೇಷಿ ಶಾಸ್ತ್ರಿಗಳಂತ, ಅವ್ರಿಗೆ ವ್ಯಾಲ್ಯೂ
ಇವ್ಯಾಲ್ಯೂಯೇಷನ್ಗೆ ಹೋದರೆ ಅಮ್ಮ ನಾನು 600 ಪೇಜ್ ಯಾವಾಗ ಓದಲಿ, ನೀವು 300 ಪೇಜಿಗೆ ಮಾಡಿಕೊಡಿ ಅಂದರು. ಸರಿ, ಅದನ್ನ 300 ಪೇಜಿಗೆ ಮಾಡಿದೆ. ರೆಡ್ಯೂಸ್ ಮಾಡೋದು ಕಷ್ಟ. ಆಮೇಲೆ ಇನ್ನೊಂದು ಅರ್ಧ ಮಿಕ್ತಲ್ಲ, ಅದನ್ನ ಹರಿದಾಸ ವಾಗ್ಗೇಯಕಾರರು ಅಂತ ಹೇಳಿ ಮತ್ತೆ ಡಿಲೀಟ್ ಕೊಟ್ಟೆ. ವೇದಿಕ್ ಯೂನಿವರ್ಸಿಟಿಗೆ ಡಿಲೀಟ್ ಕೊಟ್ಟಿದ್ದೀನಿ. ಅಲ್ಲ, ಆಫ್ಟರ್ PhD ಇಲ್ಲಿ ಗೌರವ ಡಾಕ್ಟರೇಟ್ ಬಂದಿದ್ದು ವಾಸುದೇವ ವಿಠಲರ ಮಗ ನರಹರಿ ವಿಠಲರು ಅಂತ. ಅವ್ರು ಅಂದ್ರೆ ದತ್ತು ಬಂದ್ಬಿಟ್ಟಿದ್ರು ಕಡ್ಡಿಗೆ. ಅವರು ನರಹರಿ ವಿಠಲರು ಮಾಡಿದ್ದು ದೇವರ ನಾಮಗಳು, 108 ದೇವರ ನಾಮ, ಷೋಡಶೋಪಚಾರ ಪೂಜೆ, ಸಾಂಪ್ರದಾಯಿಕ ಹಾಡುಗಳು ಎಲ್ಲ ಮಾಡಿದ್ರು. ಅವ್ರದ್ದೆಲ್ಲಾನು ತಗೊಂಡು ನಾನು ಮಾಡಿದ್ದೀನಿ. ಇನ್ನೂ ಅದನ್ನ ಅರ್ಥಗಳು ಬರಿತಾ ಇದ್ದೀನಿ, ಅದನ್ನ ಪ್ರಿಂಟ್ ಮಾಡಿಸ್ಬೇಕು ಅಂತ. ನಂಗೆ ಇದಕ್ಕೆಲ್ಲ ನಮ್ಮ ಕುಟುಂಬದವರು ತುಂಬಾ ಸಹಾಯ ಮಾಡಿದ್ರು. ನಮ್ಮ ಭಜನಾ ಮಂಡಳಿಯವರು ಅಷ್ಟೇ ತುಂಬಾ ಪ್ರೋತ್ಸಾಹ ಕೊಟ್ಟರು ಎಲ್ಲದಕ್ಕೂ. ನನಗೆ ಇನ್ನೊಂದು ಹೊಸ ವಿಷಯ ಏನಂದ್ರೆ, ವ್ಯಾಸರಾಜರು ಸ್ವರಗಳನ್ನ ಬರೆದಿದ್ದಾರೆ, ಸ್ವರ ಸಂಯೋಜನೆ ಮಾಡಿದ್ದಾರೆ. ಸುಳಾದಿಗೆ ಇದರಲ್ಲಿ ಸಿಕ್ತು ನನಗೆ. ಸರಸ್ವತಿ ಮಹಲ್ ಇದೆಯಲ್ಲ ತಂಜಾವೂರಲ್ಲಿ, ಅದನ್ನ ಆರ್ತಿಯನ್ನವರು ನನಗೆ ಕೊಟ್ಟರು. ಅದರಲ್ಲಿ ಸಂಗೀತದ ಪಾರಿಭಾಷಿಕ ಶಬ್ದ ಇದೆ, ಸ್ಥಾಯಿ ಮುಕ್ತಾಯಿ ಅಂತ. ಅಂದ್ರೆ ಹರಿದಾಸರು ಬರೇ ತಾಳ ತಟ್ಕೊಂಡು ಬೀದಿಲಿ ಹೋಗೋರಲ್ಲ, ಸಂಗೀತಗಾರರು ಹೌದು ಅನ್ನೋದನ್ನ ಅದು ಪ್ರೂವ್ ಮಾಡುತ್ತೆ. ಹೀಗೆ ನಮ್ಮ ಯಜಮಾನರು ಬೇಕಾದ ಎಷ್ಟು ದುಡ್ಡು ಖರ್ಚಿರುತ್ತೆ, ಕರ್ಕೊಂಡು ಹೋಗೋದಿರುತ್ತೆ, ಫೀಲ್ಡ್ ವರ್ಕ್ ಇರುತ್ತೆ, ಎಲ್ಲದಕ್ಕೂ ಅವ್ರು ನಂಗೆ ಸಹಾಯ ಮಾಡಿದ್ರು. ನಮ್ಮ ಕುಟುಂಬ ವರ್ಗದವರು ಸಹಾಯ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಡಾಕ್ಟರ್ ಗೋಕುಲ್ನಾಥ್ ಗೈಡು ತುಂಬಾನೇ ನನಗೆ ಪ್ರೋತ್ಸಾಹ ಕೊಟ್ಟರು. ನಾಗೇಂದ್ರ ಶಾಸ್ತ್ರಿಗಳಂತೂ ಅನ್ಅಫಿಷಿಯಲ್ ಆಗಿ ಅವರು ನನಗೆ ತುಂಬಾನೇ ಅವರು ಗೈಡ್ ಆಗೋ ಹಾಗಿರ್ಲಿಲ್ಲ ಆವಾಗ. ಅದಕ್ಕೆ ಅವರು ಆವಾಗ ನನಗೆ ತುಂಬ ಒತ್ತಾಸೆ ಕೊಟ್ಟು ನನ್ನ ತುಂಬ ಚೆನ್ನಾಗಿ ಮುಂದುವರಿಸಿದ್ರು. ಈಗಲೂ ಅವರೇ ಎಲ್ಲದಕ್ಕೂ ನನಗೆ ಪ್ರೋತ್ಸಾಹ ಕೊಡೋದು, ನನಗೆ ಅವ್ರಿಗೆಲ್ಲ ನನಗೆ ಮಾಹಿತಿಗಳು ಹೀಗೆ ಹೇಳಬೇಕು ಅಂತ ಕೊಡೋದು ಅವರೇನೆ. ಹೀಗೆ ನಮ್ಮ ಹಿರಿಯರಿಂದ ಕಜ್ಜಿ ಶ್ರೀನಿವಾಸಾಚಾರ್ಯ ಅವ್ರ ಕಡೆಯಿಂದ ಬಂದಿದ್ದೆಲ್ಲ ನನಗೆ ಒಳ್ಳೆ ದೇವರು. ಒಟ್ಟಿನ ಮೇಲೆ ನೀವು ಏನಂದ್ರೆ ಶಿಷ್ಯರಾಗಿರಿ ಮತ್ತು ಅನೇಕ ಶಿಷ್ಯರಿಗೆ ಗುರುವನಾಗಿರಿ. ನಿಜವಾಗ್ಲೂ ಬಹಳ ಸಂತೋಷ ನಿಮ್ಮ ಜೊತೆಗೆ ನಾವು ಮಾತಾಡಿದ್ದು. ನಿಮ್ಮ ಆದರ್ಶವನ್ನ ಎಲ್ಲರೂ ಮುಂದಿನ ಪೀಳಿಗೆ ತೆಗೆದುಕೊಳ್ಳಿ ಅಂತ ನಾವು ಬೇಡಿಕೊಳ್ಳೋಣ. ದಾಸರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ. ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ. ಜೈ ಶ್ರೀರಾಮ.